ನಮಸ್ಕಾರ. ರಾಜ್ಯದಲ್ಲಿ ಮತ್ತೆ ಗಣಿ ಗಲಾಟೆ ಶುರುವಾಗಿದೆ. ಸಾಲಾಗಿ ಮಾಜಿ ಸಚಿವರುಗಳು, ಶಾಸಕರುಗಳು ಅರೆಸ್ಟ್ ಆಗ್ತಾ ಇದ್ದಾರೆ. ಸದ್ಯದಲ್ಲಿ ಸಚಿವ ಸಂಪುಟದಲ್ಲಿರೋ ಒಬ್ಬರು ಮಂತ್ರಿ ಮೇಲೆ ಕೂಡ ಆರೋಪದ ಕೂಗು ಕೇಳಿಬರ್ತಾ ಇದೆ. ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಗಲಾಟೆ ನಡೀತಾ ಇರುವಾಗಲೂ ಕೂಡ ನಮಗೆ ನಿಜವಾಗಲೂ ಕರ್ನಾಟಕದ ರಾಜ್ಯದ ಜನಕ್ಕೆ ಯಾರ ಧ್ವನಿ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತೋ ಅವ್ರ ಧ್ವನಿ ಯಾಕೋ ಕೇಳ್ತಾ ಇರಲಿಲ್ಲ. ಸಂತೋಷ್ ಹೆಗ್ಡೆ ಅವರು ಇಡೀ ರಾಜ್ಯದ ಗಣಿ ಹಗರಣವನ್ನು ಬಯಲಿಗೆ ತಂದಿಟ್ಟವರು, ಗಣಿಗಳನ್ನು, ಗಣಿ ಧಣಿಗಳನ್ನು ನಡುಗಿಸಿದವರು, ಒಂದು ಇಡೀ ಸರ್ಕಾರವನ್ನೇ ಅಲ್ಲಾಡಿಸಿದವರು. ಹೆಗ್ಡೆ ಅವರೇ, ವೆಲ್ಕಮ್ ಟು ದಿ ಶೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಫಸ್ಟ್ ಆಫ್ ಆಲ್ ನಾನೇ ಹೇಳ್ತಾ ಇದ್ದೆ, ನಮಗೆಲ್ಲ ತುಂಬ ಕೇಳಲೇಬೇಕು ಅಂತ ಅನ್ನಿಸ್ತಾ ಇದ್ದ ಧ್ವನಿ ಕೇಳಿಸ್ತಾ ಇಲ್ಲ ಈಚೆಗೆ ಅಂಥೇಳಿ. ಎಲ್ಲಿದ್ದೀರಿ ಸರ್? ಏನು ಮಾಡ್ತೀರಿ? ತುಂಬ ದಿನ ಆಯಿತು, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬೆಂಗಳೂರಲ್ಲಿದ್ದೇನೆ, ಆದರೆ ಚಟುವಟಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹಿಂದೆ ನಾನು ಭಾಗವಹಿಸಿದಂಥ ಚಟುವಟಿಕೆಯಲ್ಲಿ ಇವಾಗ ಇಲ್ಲ. ನಾನು ನನ್ನದೇ ಆದ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾನು ಸಾಮಾಜಿಕ ಸೇವೆ ಮಾಡ್ತಾ ಇದ್ದೇನೆ. ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೇನೆ. ಸುಮಾರು 670ಕ್ಕೂ ಜಾಸ್ತಿ ಶಾಲಾ ಕಾಲೇಜುಗಳಿಗೆ ಹೋಗಿ ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇದ್ದೀನಿ. ನನಗೆ ಇವತ್ತಿನ ಕಳಕಳಿ ಏನಂದರೆ, ಸಮಾಜದಲ್ಲಿ ಆಗ್ತಾ ಇರುವಂಥ ಕೆಲವು ವಿಚಾರದ ಬಗ್ಗೆ ಭಾಳ ನೊಂದಿದ್ದೇನೆ. ನಾನು ಮೌಲ್ಯಗಳು ಭಾಳ ಕುಸಿತವಾಗ್ತಾ ಇದೆ. ಇವತ್ತಿನ ತುಂಬ ಪ್ರಸ್ತುತ ಪ್ರಶ್ನೆ, ಹಾಟ್ ಟಾಪಿಕ್ ಸಂತೋಷ್ ಲಾಡ್. ಇಲ್ಲ, ನಾನು ಇತ್ತೀಚೆಗೆ ಒಂದು ಟಿ ವಿ ಚಾನೆಲ್ನಲ್ಲಿ ಸಂತೋಷ್ ಲಾಡ್ ಅವರು ಅವರ ಕೆಲವು ಮಾತುಗಳನ್ನು ಹೇಳಿದರು. ಇವರು ಇದ್ದರು, ನಮ್ಮ ಹಿರೇಮಠ ಅವರು ಕೂಡ ಚಾನೆಲ್ ಪ್ರೋಗ್ರಾಮಲ್ಲಿ ಇದ್ದರು. ಅವರಂತಾರೆ, ನನ್ನ ಹೆಸರಿಲ್ಲ, ನನ್ನ ಕಂಪ್ನಿ ಹೆಸರು ಇದೆ. ಯಾಕಂದರೆ ಈ ಕಂಪ್ನಿ ಏನೋ ಒಂದು ಅಕ್ರಮ ಮಾಡಿದೆ, ಅದಕ್ಕಾಗಿ ನಾವು ಸುಮಾರು 60 ಕೋಟಿ ರೂಪಾಯಿ ಫೈನ್ ಕಟ್ಟಿದ್ದೇವೆ ಅಂತ ಹೇಳ್ತಾರೆ. ಅದು ನಿಜವಾಗಿದ್ದರೆ ಅವ್ರು ಅಕ್ರಮ ಮಾಡಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಕ್ರಮ ಮಾಡ್ದೇನೆ 60 ಕೋಟಿ ರೂಪಾಯಿ ಯಾರು ಫೈನ್ ಕಟ್ಟಿದ ಮೇಲೆ ಹೌದು, ಅದು ಅಕ್ರಮ ಅಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಾನು ಗಣಿ ಕಾನೂನು ಪ್ರಕಾರ ಯಾವ ರೀತಿಯ ಅಕ್ರಮ ಮಾಡಿದರೂ ಅದು ಅಕ್ರಮವೇ. ಕರೆಕ್ಟ್. ಅದು ಬೆಳಿಕೆರೆಯಿಂದ ಕದಿಬೇಕೆಂದೇನಿಲ್ಲ. ಇಲ್ಲದ್ರೆ ಅಕ್ರಮ ಗಣಿಗಾರಿಕೆ ಮಾಡಿರಬೇಕು, ಇಲ್ಲದ್ರೆ ಮಾಡದೆ ಇವರು ಫೈನ್ ಯಾಕೆ ಕಟ್ತಾರೆ? 60 ಕೋಟಿ ರೂಪಾಯಿ ಫೈನ್ ಕಟ್ತಾರೆ. ಈ ಮಾತಿನ ಮೇಲೆ ನಾನು ತಿಳ್ಕೊಂಡಿದ್ದೇನೆ, ಇರಬೇಕು ಅವ್ರ ಹೆಸರು ಸಣ್ಣ ಟೆಕ್ನಿಕಾಲಿಟೀಸ್ ಮೇಲೆ ಹೋರಾಟ ನಡೀತದೆ. ಏನಂದರೆ ಅವ್ರು ಹೇಳೋದು, ನಾನು ಏನೋ ಪಿಟ್ ನನಗೇನು ಅಲರ್ಟ್ ಆಗಿತ್ತು ಅದಕ್ಕಿಂತ ಹೆಚ್ಚಿಗೆ ನಾನು ಬಳಸಿಲ್ಲ. ಸೊ ಅಕ್ರಮ ಗಣಿಗಾರಿಕೆ ನಾನು ಮಾಡಿಲ್ಲ. ಏನು ಡಂಪಿಂಗ್ಸ್ ಏನಿತ್ತು ಅದು ನನ್ನ ಏರಿಯಾದಿಂದ ಸ್ವಲ್ಪ ಹೊರಗಡೆ ಹೋಗಿದೆ. ಅದು ಅಕ್ರಮ. ಬೈ ದ ಡೆಫಿನೇಷನ್ ಆಫ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಅದು ಅಕ್ರಮ ಗಣಿಗಾರಿಕೆ ಆಗುತ್ತೆ. ಹೌದು. ಬಟ್ ಅವ್ರು ಹೇಳೋದು, ಈಗ ಟ್ರಾಫಿಕ್ ವೈಲೇಷನ್, ನೀವು ಯೆಲ್ಲೋ ಲೈನ್ ಕ್ರಾಸ್ ಮಾಡಿದವ್ರನ್ನ ಫೈನ್ ಹಾಕ್ತೀರಿ, ಅದಕ್ಕೆ ಆಕ್ಸಿಡೆಂಟ್ ಮಾಡಿದವ್ರನ್ನ ಇದು ಮಾಡ್ತೀರಿ. ಸೊ ಯು ಕಾಂಟ್ ಟ್ರೀಟ್ ಬೋತ್ ಆಫ್ ದೆಮ್ ಆಸ್ ಈಕ್ವಲ್ ಅಂತ. ಟ್ರಾಫಿಕ್ ವೈಲೇಷನ್ ಆದರೆ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಕಾಯ್ದೆಯಲ್ಲಿ ಅವ್ರಿಗೆ ಫೈನ್ ಹಾಕ್ಬೋದು, ಶಿಕ್ಷೆ ಕೊಡ್ಬೋದು. ಇದು ಮೈನಿಂಗ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಕ್ಟಲ್ಲಿ ಇವರಿಗೆ ಫೈನ್ ಹಾಕಿದರೆ ಆ ಕಾನೂನು ಪ್ರಕಾರ ಅವರು ಅಕ್ರಮ ಮಾಡಿದ್ದಾರೆ. ಸೊ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಖಂಡಿತವಾಗಿ ಇಲೀಗಲ್ ಮೀನಿಂಗ್. ಖಂಡಿತ. ಹಾಗಿದ್ಮೇಲೆ ನನಗೆ ನಮ್ಮ ನಿರೀಕ್ಷೆ ಏನಂದರೆ, ಯಡಿಯೂರಪ್ಪ ಸರ್ಕಾರ ಇದ್ದಾಗ ನೀವು ಅಲ್ಲಾಡಿಸ್ಬಿಟ್ಟಿದ್ರಿ ಸರ್ಕಾರನ. ತುಂಬ ವೋಸಿಫರಸ್ ಆಗಿ ಫೈಟ್ ಮಾಡ್ತಾ ಇದ್ರಿ, ನಾಟ್ ಜಸ್ಟ್ ಥ್ರೂ ಡಾಕ್ಯುಮೆಂಟ್ಸ್, ಆಲ್ಸೋ ಇನ್ ಪಬ್ಲಿಕ್ ನೀವು ಓಪನ್ ಆಗಿ ಹೇಳ್ತಾ ಇದ್ರಿ, ಇವರ್ ಕ್ರಿಟಿಸೈಸಿಂಗ್ ದ್ಯಾಮ್, ಯುವರ್ ಆಫ್ಟರ್ ದ್ಯಾಮ್. ಈಗ ಆ ಥರ ಮಾತು ಕೇಳಬಹುದಿತ್ತಲ್ಲ ನಾವು ಸಂತೋಷ್ ಹೆಗ್ಡೆ ಅವರಿಂದ ಅಂತ. ಇಲ್ಲ, ನನಗೆ ನಿಜವಾಗ್ಲೂ ಸಂತೋಷ್ ಲಾಡ್ ಅವರ ವೈಯಕ್ತಿಕ ಹೆಸರು ಅದರಲ್ಲಿ ಇದೆಯಾ ಇಲ್ವಾ ಅಂತ ಇವತ್ತು ಗೊತ್ತಿಲ್ಲ. ಬಟ್ ಹಿ ಹಸ್ ಪೇಡ್ ಪೆನಾಲ್ಟಿ ಅಂತ ನಾನು ಅವ್ರ ಮಾತಲ್ಲಿ, ಯಾಕಂದರೆ ಹಿರೇಮಠ ಅವ್ರನ್ನ ದಾಖಲೆ ತೋರಿಸಿದ್ರು. ಆ ದಾಖಲೆ ವಿಚಾರದಲ್ಲಿ ಅವರು ಲಾಡ್ ಅವರು ಏನು ಜಾಸ್ತಿ ಹೇಳಿಲ್ಲ, ಆದರೆ ಅವ್ರು ಕೊಟ್ಟದ್ದಕ್ಕೆ ಪುರಾವೆ ಇದೆ. 60 ಕೋಟಿ ಫೈನ್ ಕಟ್ಟಿದ್ದಕ್ಕೆ ಪುರಾವೆ ಇದೆ, ಅವ್ರ ಕಂಪನಿಯವರು ಕಟ್ಟಿದ್ದಕ್ಕೆ. ಆದ್ದರಿಂದ ಅವ್ರು ಖಂಡಿತವಾಗಿ ಅಕ್ರಮ ಅವರ ಕಂಪನಿಯಲ್ಲಿ ಆಗಿದೆ. ಅದು ಅವ್ರಿಗೆ ಗೊತ್ತಿಲ್ಲದಾಗಿದ್ದು ನಂಗೆ ಗೊತ್ತಿಲ್ಲ, ಆದರೆ 60 ಕೋಟಿ ಅದು ಚಿಕ್ಕ ಮೊತ್ತ ಅಲ್ಲ. ತಪ್ಪು ಮಾಡಿದವರು ಎಲ್ಲ ರಾಜ್ಯ ಪಬ್ಲಿಕ್ ಪೋಸ್ಟಲ್ಲಿ ಇರಬಾರ್ದು. ಯಾಕಂದರೆ ಅವ್ರು ಯಾವ ರೀತಿ ನಮಗೆ ಒಂದು ಸಂದೇಶ ಕಳಿಸ್ತಾರೆ, ಏನು ಮಾಡಿದರೂ ಪರವಾಗಿಲ್ಲ, ನಾವು ಹುದ್ದೆಯಲ್ಲಿ ಇದ್ದೇ ಇರ್ತೇವೆ, ಮುಂದುವರಿತೇವೆ ಅನ್ನೋ ಒಂದು ಸಂದೇಶ ಕಳಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹುದ್ದೆಯೇ ಆಗಲಿ ಅಥವಾ ಒಂದು ಬ್ಯೂರೋಕ್ರಾಟಿಕ್ ಪೋಸ್ಟಲ್ಲಾದರೆ ಇರುವುದು ಮನುಷ್ಯ ಕಳಂಕಿತರಾಗಿರ್ಬಾರ್ದು. ಬೇರೆ ಯಾರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಗಣಿ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡಿ, ಬೆಂಗಳೂರಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿ,
ಒಂದು ತುಂಬ ದೊಡ್ಡ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಇಶ್ಯೂವನ್ನಾಗಿ ಮಾಡಿದವರು ಸಿದ್ದರಾಮಯ್ಯನವರು. ನಿಜ. ಅವರು ಇವತ್ತು ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತ್ಕೊಂಡಿದ್ದಾರೆ. ಹೌದು. ಅವತ್ತು ಅವರು ಎತ್ತಿದ ನೈತಿಕ ಪ್ರಶ್ನೆನ ಇವತ್ತು ಅವ್ರಿಗೆ ಎತ್ತಬೇಕಲ್ವ ನಾವು? ಖಂಡಿತ. ಒಬ್ಬ ಸಾರ್ವಜನಿಕ ಇದರಲ್ಲಿ ಇರುವವನು ಈ ಪ್ರಶ್ನೆ ಕೇಳೋದು ಸಮಂಜಸವಾದ ಪ್ರಶ್ನೆ. ಅದು ನಿಮ್ಮ ಕ್ಯಾಬಿನೆಟ್ಟಲ್ಲಿ ಒಬ್ಬ ವ್ಯಕ್ತಿ ಅವನ ಮೇಲೆ ಯಾವುದೇ ಒಂದು ಎನ್ಕ್ವೈರಿ ರಿಪೋರ್ಟಲ್ಲಿ ಅವ್ರು ಮಾಡಿದಂಥ ತಪ್ಪನ್ನು ಎತ್ತು ತೋರಿಸಿದ್ದಾರೆ, ಆ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸಿದ್ದಾರೆ. ಶಿಕ್ಷೆ ಅಂದರೆ ಜೈಲಿಗೆ ಹೋಗೋದು ಮಾತ್ರ ಅಲ್ಲ, ಫೈನ್ ಕಟ್ಟುವುದು ಶಿಕ್ಷೆನೇ. ಇದು ದೊಡ್ಡ ಹುದ್ದೆಯಲ್ಲಿ ಇದ್ದವರಿಗೆ, ಒಬ್ಬ ಆರ್ಡಿನರಿ ಸಿಟಿಸನ್ಗೆ ಮಾದರಿಯಾಗವರು ಈ ಶಿಕ್ಷೆಯನ್ನು ಅನುಭವಿಸಿದರೆ ಆ ಹುದ್ದೆಯಲ್ಲಿರುವುದು ಸಮಂಜಸ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವಾಗ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ತಗೊಳ್ಳಿ. ಅದೇ ಮಟ್ಟದ ರಾಜಕೀಯ ನಮ್ಮ ಇನ್ನೂ ಮುಂದುವರಿಬೇಕು. ಹೌದು, ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಯಾವ ರೀತಿಯಲ್ಲೂ ಅಂದು ಆ ದಿನ ಬೇರೆ ಈ ದಿನ ಬೇರೆ ಅಂತ ಹೇಳೋದು ಸರಿಯಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳು ಒಂದೇ. ಆ ಮೌಲ್ಯಗಳಲ್ಲಿ ಕುಸಿತ ಬಂದರೆ ನಿಜ 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 ಜನರಿಗೆ ಮತ್ತೆ ಏನಾಗ್ತದೆ ಅಂದರೆ, ಪರವಾಗಿಲ್ಲರಿ, ಏನು ಮಾಡಿದ್ರು ಪರವಾಗಿಲ್ಲ, ದೊಡ್ಡ ಹುದ್ದೆಯಲ್ಲಿದ್ದರೆ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋ ಇಲ್ಲ. ಆ ಹುದ್ದೆಯಲ್ಲಿದ್ದವರು ಮೊದಲು ತಿಳ್ಕೊಳ್ಬೇಕು, ಈ ಹುದ್ದೆಗೆ ಬಂದಿದ್ದೇವೆ, ಇನ್ನು ಈ ಹುದ್ದೆಯಲ್ಲಿ ಏನಾದರೂ ನಮ್ಮಿಂದ ತಪ್ಪಾದರೆ, ನ್ಯೂನ್ಯತೆಗಳು ಕಂಡು ಬಂದರೆ ನಾವು ಅದನ್ನು ಬಿಟ್ಟು ಹೋಗಬೇಕು. ಆವಾಗ ನಮ್ಮ ಗೌರವ ಜಾಸ್ತಿ ಆಗ್ತದೆ. ಬಟ್ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ತಾವೇ ಹೇಳಬೇಕು, ಲೋಕಾಯುಕ್ತ ವರದಿನೇ ಇನ್ಕಂಪ್ಲೀಟ್ ಅಂತ ತಮಗನ್ಸುತ್ತೆ? ಹೌದು, ಇಟ್ ವಾಸ್ ಡನ್ ಇನ್ ಎ ಹೇಸ್ಟ್. ಇಲ್ಲ, ಇಟ್ ವಾಸ್ ನಾಟ್ ಡನ್ ಇನ್ ಎ ಹೇಸ್ಟ್. 2006ರಲ್ಲಿ ಕೊಟ್ಟಂಥ ಆದೇಶ 2000ದಿಂದ 2006ರವರೆಗೆ ವಿಚಾರಣೆ ಮಾಡಿ ಅಕ್ರಮ ಗಣಿಗಾರಿಕೆ ಎಲ್ಲೆಲ್ಲಾಗಿದೆ ಅಂತ. ಆಮೇಲೆ ನಡುವೆ ಅದನ್ನು 2006ಕ್ಕಿಂತ 2010ರವರೆಗೆ ಮುಂದುವರಿಸಿ ಅಂತ ಆದೇಶ ಕೊಟ್ಟು ಸರ್ಕಾರದವರು. ಎರಡೂ ಮಾಡಿದೆ. ಅದು ಸುಲಭವಾದ ಕೆಲಸ ಅಲ್ಲ ಸ್ವಾಮಿ. ಕರೆಕ್ಟ್. ಅದೇ ಹಾಗಾಗಿ ನೀವು ನಿಮ್ಮ ಅವಧಿ ಮುಗಿಯೋಕ್ಕೆ ಮುಂಚೆ ವರದಿ ಕೊಡಬೇಕು ಅಂಥೇಳಿ ಕೊಟ್ಟುಬಿಟ್ರ, ಇನ್ನೂ ಕೆಲಸ ಬಾಕಿ ಇತ್ತಾ? ಇಲ್ಲ, ಅದು ನಾನು ಹೇಳ್ತೀನಿ, ಇರ್ಬೋದು. ಇದು ಸಂಪೂರ್ಣ ವರದಿ ಅಂತ ನಾನು ಎಂದು ಹೇಳಲ್ಲ. ನಮ್ಮ ಕೆಲಸ ಏನಂದರೆ, ಎಲ್ಲಿ ನ್ಯೂನ್ಯತೆಗಳು ಕಂಡು ಬರ್ತಾ ಇದೆಯೋ, ಎಲ್ಲಿ ಅಕ್ರಮಗಳು ಕಂಡು ಬರ್ತಾ ಇದೆಯೋ, ಇದರ ವರದಿಯನ್ನು ನಾವು ಒಂದು ಪ್ರೈಮಫೇಸಿ ಮೆಟೀರಿಯಲ್ ಇಟ್ಕೊಂಡು ಸರ್ಕಾರಕ್ಕೆ ಕೊಡಬೇಕು. ನನಗೆ ಶಿಕ್ಷೆ ಕೊಡುವ ಅಧಿಕಾರ ಇಲ್ಲ. ನಾನು ತಪ್ಪಿಸ್ತಾ, ಮೇಲ್ನೋಟಕ್ಕೆ ಒಂದು ತಪ್ಪಿಸ್ತಾ ಅಂತ ಕಂಡು ಬರ್ತಾ ಇದೆ, ಇದ್ರ ಮೇಲೆ ಮುಂದಿನ ವಿಚಾರಣೆ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬನ್ನಿ ಅಂತ ಆ ವರದಿಯಲ್ಲಿ ಇರೋದು. ಆ ವರದಿಯಲ್ಲಿ ಇವ್ರು ಖಂಡಿತ ತಪ್ಪಿಸ್ರು, ಇವ್ರನ್ನ ಜೈಲಿಗೆ ಕಳಿಸಿ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಬರೆಯೋಕ್ಕೆ ಸಾಧ್ಯ ಇಲ್ಲ. ಆ ಅಧಿಕಾರ ನಮಗೂ ಇಲ್ಲ. ಇದು ಪ್ರಿಲಿಮಿನರಿ ಎನ್ಕ್ವೈರಿ ಆದಮೇಲೆ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಕಳಿಸ್ತೇವೆ. ಎಲ್ಲ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲೂ ಒಂದು ಮಾತು ಉಳಿತದೆ, ಹೌದು ಸಂಪೂರ್ಣ ಎನ್ಕ್ವೈರಿ ಅಲ್ಲ, ಇನ್ನು ಮುಂದಕ್ಕೆ ಎನ್ಕ್ವೈರಿ ಆಗಬೇಕು. ಹೌದು, ನಿಜ. ಈಗ ಇನ್ನೊಂದು ವಿಚಾರ, ಗಣಿಗಾರಿಕೆ ಅಂತಿದ್ದಂಗೆ ಅದು ಬಳ್ಳಾರಿ ಸುತ್ತಮುತ್ತ ಕೇಂದ್ರೀಕೃತ ಆಗ್ಬಿಟ್ಟಿದೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರು. ಹೌದು. ಕನಕಪುರದಲ್ಲಿ ನಡೀತಾ ಇರೋ ಕಲ್ಲುಗಣಿಗಾರಿಕೆ, ಸಾತನೂರಿನ ಕಲ್ಲುಗಣಿಗಾರಿಕೆ, ಇ ವಿ ಸಿಂಗ್ ಅವರೇ ವರದಿ ಕೊಟ್ಟಿದ್ರು. ನಿಜ. ಆದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಯು. ನೋಡಿ, ನಾನು ಹೇಳ್ತೇನೆ, ಅದ್ರ ಬಗ್ಗೆ ನಾವು ವರದಿ ಕೊಟ್ಟಿದ್ದೇವೆ, ಬಟ್ ಯು ಆರ್ ನಾಟ್ ಟಾಕಿಂಗ್ ಅಬೌಟ್. ಈ ವರದಿಯಲ್ಲಿ ಅದು ಬರಲ್ಲ. ಕರೆಕ್ಟ್. ಯಾಕೆಂದ್ರೆ ಬೇರೆನೇ ಆದರೂ ಸಂತೋಷ್ ಹೆಗಡೆ ಅವರು ಬಳ್ಳಾರಿ ಗಣಿಗಾರಿಕೆ, ಚಿತ್ರದುರ್ಗ, ತುಮಕೂರು ಈ ಐರನ್ ಓರ್ ಮೈನಿಂಗ್ ಬಗ್ಗೆ ಮಾತಾಡಿದಷ್ಟು ಅಂದ್ರೆ ಕಲ್ಲು ಗಣಿಗಾರಿಕೆ ಬಗ್ಗೆ ಮಾತಾಡಿಲ್ವಲ್ಲ. ಹೇಳ್ತೇನೆ, ಯುವರ್ ಜಾಬ್ ಸರ್, ಯುವರ್ ಡ್ಯೂಟಿ ಆರ್ ಯುವರ್ ಅವರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಯು ಏನಂತಂದ್ರೆ, ನೀವು ನಮಗೆ ಎಜುಕೇಟ್ ಮಾಡಬೇಕಾಗಿತ್ತು. ನಿಜವಾದದ್ದು. ಇನ್ನಷ್ಟು ಜನ ನನ್ನನ್ನು ಕೇಳಿದ್ದಾರೆ ಇದ್ರ ವಿಚಾರದಲ್ಲಿ. ಆದರೆ ಎರಡು ವಿಚಾರ ಇದೆ. ಒಂದು, ನನಗೆ ಕೊಟ್ಟಂಥ ಆದೇಶದಲ್ಲಿ ಬರೀ ಅಕ್ರಮ ಗಣಿಗಾರಿಕೆ ಅಂದರೆ ಈ ಇದರ ಮೈನಿಂಗ್, ಐರನ್ ಮತ್ತು ಮ್ಯಾಂಗನೀಸ್ ಮೈನಿಂಗ್ ಇದ್ದು, ಮತ್ತು ಅದು ಕೂಡ ಚಿತ್ರದುರ್ಗ, ಬಳ್ಳಾರಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಆಗುವಂಥದ್ದು ಮಾತ್ರ. ಅದಕ್ಕೊಂದು ಟೆರಿಟೋರಿಯಲ್ ರಿಸ್ಟ್ರಿಕ್ಷನ್ ಹಾಕಿದ್ರು. ಅದರಿಂದ ಈ ವರದಿಯಲ್ಲಿ ಅವ್ರ ಹೆಸರು ನಿಮಗೆ ಕೊಟ್ಟ ಬ್ರೀಫ್ ಅಷ್ಟಿತ್ತು. ರಿಪೋರ್ಟ್ ಅಂದಿದೆ. ಹೌದು. ಆದರೆ ಇತರ ಅಕ್ರಮ ಗಣಿಗಾರಿಕೆ ಬಗ್ಗೆ ನಾನು ಸುಮ್ಮನೆ ಇರಲಿಲ್ಲ. ಹಲವಾರು ರಿಪೋರ್ಟ್ಗಳನ್ನು ಕೊಟ್ಟಿದ್ದೇನೆ ಸರ್ಕಾರಕ್ಕೆ. ಒಂದು ಸದ್ಯಕ್ಕೆ ಅಂದರೆ ಈ ಅಕ್ರಮ ಗ್ರೆನೈಟ್ ಗಣಿಗಾರಿಕೆಯಿಂದ ಏನಾಗ್ತದೆ ಅಂದರೆ, ಅವರು ಗಣಿಗಾರಿಕೆ ಮುಗಿಸಿ ಹೋದ್ಮೇಲೆ ಅದೊಂದು ಹಳ್ಳ ಆಗ್ತದೆ. ಮಳೆ ಬಂದಾಗ ಹಳ್ಳದಲ್ಲಿ ನೀರು ಸೇರ್ಕೊಳ್ತಾ ಇದೆ. ಅದರಲ್ಲಿ ಮಕ್ಕಳು ಈಜಾಡಕ್ಕೆ ಹೋಗ್ಬಿಟ್ಟು ಸತ್ತದ್ದು 2-3 ಇದಿದೆ, ಎಕ್ಸಾಂಪಲ್ಸ್ ಇವೆ. ಆ ಗಣಿಗಾರಿಕೆಯಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿ ಮನೆಗಳೇ ಬೇಕು. ಅದು ಅದರ ಬಗ್ಗೆ ಕೂಡ ನಾನು ಇದು ಕೊಟ್ಟಿದ್ದೇನೆ, ವರದಿ ಕೊಟ್ಟಿದ್ದೇನೆ. ನೀವು ಮಾಹಿತಿ ಹಾಕಿ ಕೇಳಿ ಅದರಲ್ಲಿ ಎಷ್ಟು ವರದಿಯನ್ನು ಕೊಟ್ಟಿದ್ದೇನೆ ಅಂತ. ಆ ಅಕ್ರಮ ಗಣಿಗಾರಿಕೆನಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ರು? ನನ್ನ ವರದಿಯಲ್ಲಿ ಯಾರ ಹೆಸರಿಲ್ಲ. ನಾನು ಎಷ್ಟೇ ಹೇಳ್ತಾ ಇದ್ದೇನೆ ಏನಂದರೆ, ಇಂಥ ಜಾಗದಲ್ಲಿ ಇಂಥ ಸರ್ವೆ ನಂಬರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಆದ್ದರಿಂದ ಇದನ್ನು ನೀವು ಪರಿಶೀಲಿಸಿ ನಿಲ್ಲಿಸಬೇಕು ಅನ್ನೋ ಆದೇಶ ಕೊಟ್ಟಿದ್ದೇನೆ.
ಯಾಕಂದರೆ ಪ್ರತಿಯೊಂದು ಕಂಪ್ಲೇಂಟಲ್ಲೂ ನಾವು ಯಾರು ಅಕ್ಯೂಸ್ಡ್ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುವವರ ಬಗ್ಗೆ ವಿಚಾರಣೆ ಮಾಡಿ ಅಂತ ನಾವು ಆದೇಶ ಕೊಟ್ಟಿದ್ದೇವೆ. ಅದು ಮಾತ್ರ ಅಲ್ಲ, ಮರಳು ಗಣಿಗಾರಿಕೆಯಲ್ಲಿ ಹೌದು ಅಗೇನ್ ಅದೇ ಏರಿಯಾದಲ್ಲಿ ಹೌದು ಇಲ್ಲ ಈ ಕಡೆ ಚಿಕ್ಕಬಳ್ಳಾಪುರ ಕಡೆನೂ ಆಗ್ತಾ ಇದೆ, ಅಲ್ಲೂ ಕೊಟ್ಟಿದ್ದೇವೆ. ಅಲ್ಲೊಂದು ಉದಾಹರಣೆ ಏನಂದರೆ ಅವರೊಂದು ಸ್ಯಾಂಡ್ ಫಿಲ್ಟ್ರಿಂಗ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಬರೀ ಮಣ್ಣನ್ನು ಅದಕ್ಕೆ ನೀರು ಪ್ರೆಷರಲ್ಲಿ ಹೊಡೆದ್ಬಿಟ್ಟು ಏನು ಉಳಿತದೋ ಅದು ಸ್ಯಾಂಡ್ ಅಂತ ಮಾಡ್ತಾ ಇದ್ದಾರೆ. ಅದು ಭಾಳ ಡೇಂಜರಸ್ ವಿಚಾರ. ಅದರಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ಬೋದು. ಮತ್ತೇನಾಗ್ತದೆ, ನೀರು ಹಾಕಿದ ಜಾಗದಲ್ಲಿ ಅದು ಹಳ್ಳ ಆಗ್ತದೆ. ಒಬ್ಬ ಮಗು ಚಿಕ್ಕಬಳ್ಳಾಪುರದ ದಿಕ್ಕಿನಲ್ಲಿ ಇದೇ ರೀತಿ ಒಂದು ಡ್ರೌನಿಂಗ್ ಕೇಸಲ್ಲಿ ಸತ್ತೋಯ್ತು. ಅದರ ಬಗ್ಗೆ ವಿಚಾರಣೆ ಮಾಡಿ ನಾನು ವರದಿ ಕೊಟ್ಟಿದ್ದೇನೆ. ಮತ್ತು ಸಪ್ರೇಟಾಗಿ 2009 ಡಿಸೆಂಬರಲ್ಲಿ ನಾನೊಂದು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇನೆ. ಈ ಅಕ್ರಮ ಮರಳು ಸಾಗಾಣಿಕೆ ಮತ್ತು ಮರಳು ಗಣಿಗಾರಿಕೆಯಿಂದ ನಮ್ಮ ರಾಜ್ಯಕ್ಕೆ ಭಾಳಷ್ಟು ನುಕ್ಸಾನಾಗಿದೆ. ಬೇರೆ ಬೇರೆ ಕಡೆ ಆದದ್ದು ಒಂದು ಇದನ್ನು ಎಕ್ಸಾಂಪಲ್ ನಾನು ಕೊಟ್ಟಿದ್ದೇನೆ ನನ್ನ ವರದಿಯಲ್ಲಿ. ದಯವಿಟ್ಟು ಒಂದು ಪಾಲಿಸಿ ಮಾಡಿ. ಮರಳು ಬೇಕು, ಇಂಥ ಒಂದು ಬೆಳೀತಿರುವಂಥ ಪಟ್ಟಣದಲ್ಲಿ ಮರಳಿಲ್ಲದಿದ್ದರೆ ಸಾಧ್ಯ ಇಲ್ಲ. ಅದಕ್ಕೊಂದು ಪಾಲಿಸಿ ಮಾಡಿ, ಎಲ್ಲಿಂದ ಎಷ್ಟು ತೆಗಿಬೋದು ಅನ್ನೋ ವಿಚಾರದಲ್ಲಿ ಒಂದು ಪಾಲಿಸಿ ಮಾಡಿ ಅಂತ ನಾನು ಅವ್ರಿಗೆ ವರದಿ ಕೊಟ್ಟಿದ್ದೇನೆ. ಸಂತೋಷ್ ಹೆಗಡೆ ಅವರು ಇದ್ದಾಗಿದ್ದ ಲೋಕಾಯುಕ್ತ, ಸಂತೋಷ್ ಹೆಗಡೆ ಅವರ ನಂತರದ ಲೋಕಾಯುಕ್ತ, ಇವತ್ತಿನ ಲೋಕಾಯುಕ್ತ ತಾವು ಬಿಟ್ಟು ಹೋದ ಲೋಕಾಯುಕ್ತದ ಹಾಗೆ ಇದೆಯಾ? ನಾನು ಆ ಪ್ರಶ್ನೆಗೆ ಜವಾಬ್ ಕೊಟ್ಟರೆ ಅದೊಂದು ಇಂಟ್ರೆಸ್ಟೆಡ್ ಕ್ವೆಶ್ಚನ್ ಅಂತ ಆಗ್ತದೆ. ನಾನು ಇಷ್ಟು ಮಾತ್ರ ಹೇಳ ಬಯಸ್ತೇನೆ, ಈ ಹುದ್ದೆಗೆ ಬಂದವರು ಇದು ಒಂದು ಪೋಸ್ಟ್ ರಿಟೈರಲ್ ಪೋಸ್ಟ್ ಅಂತ ತಿಳ್ಕೊಂಡು ಬರಬಾರ್ದು. ಇನ್ನೇನು ನಾನು ನನ್ನ ಕೆಲಸ ಮಾಡಿದ್ದೇನೆ, ಹೌದು ನಾನು ನನ್ನ ಜೀವನದಲ್ಲಿ ಕೆಲಸ ಮಾಡಿದ್ದೇನೆ, ಇನ್ನು ಮುಂದಕ್ಕೇನು ಇದು ನಿವೃತ್ತ ಅಧಿಕಾರಿಗೆ ಕೊಟ್ಟಂಥ ಸೌಲಭ್ಯಗಳು ಅಂತ ತಿಳ್ಕೊಳ್ಬಾರ್ದು. ಇದು ಜನತಾ ಸೇವೆ. ಕರ್ನಾಟಕ ಲೋಕಾಯುಕ್ತದ ಉದ್ದೇಶ ಭಾಳ ಚೆನ್ನಾಗಿದೆ. ಉದ್ದೇಶ ಆ್ಯನ್ ಇನ್ಸ್ಟಿಟ್ಯೂಷನ್ ಟು ಓವರ್ಸಿ ಗುಡ್ ಗವರ್ನೆನ್ಸ್, ಒಳ್ಳೆಯ ಆಡಳಿತೆಯನ್ನು ನೋಡಿಕೊಳ್ಳುವಂಥ ಒಂದು ಸಂಸ್ಥೆ. ಎರಡನೇ ಮಾತು ನಾನು ಹೇಳ ಬಯಸ್ತೇನೆ ಅಂದರೆ, ಈ ಹುದ್ದೆಗೆ ಬರುವವರು ಅವ್ರಿಗೆ ಧೈರ್ಯ ಬೇಕು. 5 ವರ್ಷ ಲೋಕಾಯುಕ್ತನಾಗಿ ಕೆಲಸ ಮಾಡಿದಾಗ ನಾನು ಕಂಡಂಥ ಅನ್ಯಾಯ ನಾನು ಖಂಡಿತವಾಗಿಯೂ ನನ್ನ ಹಿಂದಿನ ಸುಮಾರು 65 ವರ್ಷದಲ್ಲಿ ಕಂಡಿರಲಿಲ್ಲ.